ಹಲೋ ಮಮ್ಮೀಸ್, ಮಕ್ಕಳಿಗೆ ಉಪ್ಪಿಟ್ಟು ಕೊಟ್ರೆ ಏನಪ್ಪ ಬೆನಿಫಿಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ವಿಡಿಯೋನ ನೋಡಿ. ಸಿಂಪಲ್ ಆಗಿ ಮಾಡ್ಬೋದು, ಹಾಗೆ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ಥರ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಳಿಗೆ ಬೇಕಾಗಿರೋ ಎಲ್ಲ ಥರ ವೀಡಿಯೋಸ್ ನನ್ನ ಅಕೌಂಟಲ್ಲಿ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. ಒಂದು ಸ್ವಲ್ಪ ಜೀರಿಗೆನ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೊಮೊಟೊ ಅಥವಾ 1/4 ಭಾಗ ಟೊಮೊಟೊನ ಹಾಕಿ ಅದು ಲೈಟಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕ್ಯಾರೆಟ್ನ ತುರಿದು ಹಾಕೋತಾ ಇದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೇದು. ಮಕ್ಕಳು ವೆಜಿಟೇಬಲ್ಸ್ ತಿಂತಾ ಇಲ್ಲ ಅಂದ್ರೆ ಈ ತರ ತುರಿದ್ಬಿಟ್ಟು ಎಲ್ಲ ತರ ತರಕಾರಿನ ಆಗಿರ್ಬೋದು ಸಣ್ಣದಾಗಿ ಕಟ್ ಮಾಡಿ ರೈಸ್ ಜೊತೆ ಸೇರಿಸೋದಾಗಿರ್ಬೋದು, ಈ ತರ ಮಿಕ್ಸ್ ಮಾಡಿ ಕೊಟ್ರೆ ತಿಂತಾರೆ. ಸೊ ಇವಾಗ ಕ್ಯಾರೆಟ್ ಸ್ವಲ್ಪ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು ಕುದಿ ಬಂದಮೇಲೆ ಅದಕ್ಕೆ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ರವೆ ಕೊಡೋದ್ರಿಂದ ಮಕ್ಕಳು ವೇಟ್ ಗೇನ್ ಕೂಡ ಚೆನ್ನಾಗಾಗತ್ತೆ. ಈ ಥರ ಸಿಂಪಲ್ ರೆಸಿಪೀಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ರವೆಯಲ್ಲಿ ಆದಷ್ಟು ರೆಸಿಪೀಸ್ನ ಟ್ರೈ ಮಾಡಿ. ನನ್ನ ಅಕೌಂಟಲ್ಲಿ ತುಂಬ ಥರ ರೆಸಿಪೀಸ್ ಕೂಡ ಹಾಕಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇವಾಗ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿ ಆಗ್ದಂಗೆ ಈ ಥರ ಒಂದು ಸ್ವಲ್ಪ ತೆಳ್ಳಗಿರೋ ಥರ ನೋಡ್ಕೊಳ್ಳಿ. ಮಕ್ಕಳು ತಿನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಫೈಬರ್ ಕೂಡ ಇರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಇನ್ನಷ್ಟು ರೆಸಿಪೀಸ್ಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.